ಆರೋಗ್ಯ ಕ್ಷೇತ್ರ ವ್ಯಾಪಾರೀಕರಣವಾಗುತ್ತಿರುವ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ವೆಲ್ನೆಸ್ ಹೆಚ್ಚಿಸಲು ಸೇವಾ ಮನೋಭಾವ ಹೊಂದಿರುವ ವೈದ್ಯರುಗಳ ಸೇವೆ ಅಗತ್ಯ ಹೆಚ್ಚಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅಭಿಪ್ರಾಯಪಟ್ಟರು. ಇಂದು ನಗರದ ಕನಕಪುರ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ದಿ 207 ಆಸ್ಪತ್ರೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದರು. ಆರೋಗ್ಯ ಕ್ಷೇತ್ರದಲ್ಲಿ ಸೇವಾ ಮನೋಭಾವನೆ ಇರಬೇಕು. ನಮ್ಮಲ್ಲಿ ಜಯದೇವ, ಕಿದ್ವಾಯಿಯಂತಹ ಅತ್ಯುತ್ತಮ ಆಸ್ಪತ್ರೆಗಳಿವೆ. ಆರೋಗ್ಯ ರಕ್ಷಣೆಯಲ್ಲಿ ಸರ್ಕಾರದ ಜವಾಬ್ದಾರಿ ಹೆಚ್ಚಿದ್ದು ಆರೋಗ್ಯವಂತ ಸಮಾಜ ನಿರ್ಮಿಸುವುದು ನಮ್ಮ ಗುರಿಯಾಗಿದೆ. ಇದನ್ನು ಸರ್ಕಾರದಿಂದ ಮಾತ್ರ ಸಾಧಿಸಲು ಸಾಧ್ಯವಿಲ್ಲ. ಇದಕ್ಕೆ ಸೇವಾ ಮನೋಭಾವ ಹೊಂದಿರುವಂತಹ ಯಂತಹ ಖಾಸಗಿ ಆಸ್ಪತ್ರೆಗಳ ಪಾತ್ರವೂ ಪ್ರಮುಖವಾಗಿದೆ. ರೋಗವನ್ನು ಉಪಚರಿಸುವುದಕ್ಕಿಂತ ರೋಗ ಬರದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದು ನಮ್ಮ ಆದ್ಯತೆಯಾಗಿದೆ. ರೋಟರಿ, ವ್ಯಾಸ ಹೀಗೆ ಹಲವರು ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೂಡಿ ಸಮಾಜದ ಅಶಕ್ತ ಹಾಗೂ ಆರ್ಥಿಕವಾಗಿ ದುರ್ಬಲವಾಗಿರುವ ಜನರ ಆರೋಗ್ಯ ಕಾಪಾಡಲು ಮುಂದಾಗಿರುವ ಡಾ. ಚಂದ್ರಶೇಖರ್ ಮುನಿಯಪ್ಪ ಅವರ ಕಾರ್ಯ ಶ್ಲಾಘನೀಯ. ಆರೋಗ್ಯ ಕ್ಷೇತ್ರ ವಾಣಿಜ್ಯೀಕರಣವಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಸೇವೆಯ ಮನೋಭಾವನೆ ಹಾಗೂ ಕೈಗೆಟುಕುವ ದರದಲ್ಲಿ ಉತ್ತಮ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ವೈದ್ಯರೇ ಸ್ಥಾಪಿಸಿದ ಆಸ್ಪತ್ರೆಗಳ ಅಗತ್ಯತೆ ಹೆಚ್ಚಾಗಿದೆ. ಸೇವಾ ಮನೋಭಾವನೆ ಇಲ್ಲದೆ ಇದ್ದಲ್ಲಿ ಉತ್ತಮ ವೈದ್ಯರು ಆಗಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಹೃದಯ ಜ್ಯೋತಿ ಯೋಜನೆಯಿಂದಾಗಿ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದು ಪ್ರಾಣ ಉಳಿಸಿಕೊಳ್ಳುತ್ತಿದ್ದಾರೆ. ಇದುವರೆಗೂ ಸುಮಾರು 20ಕ್ಕೂ ಹೆಚ್ಚು ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದು, ಈ ಯೋಜನೆಯನ್ನು ರಾಜ್ಯದ ಎಲ್ಲಾ ತಾಲೂಕುಗಳಿಗೂ ವಿಸ್ತರಿಸಲಿದ್ದೇವೆ ಎಂದು ಹೇಳಿದರು. ಗುರುದೇವ್ ರವಿಶಂಕರ್ ಗುರೂಜಿ ಮಾತನಾಡಿ, ಆರೋಗ್ಯವಂತ ಸಮಾಜ ನಿರ್ಮಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಉತ್ತಮ ಶಿಕ್ಷಣ ಇದ್ದರೆ ಆರೋಗ್ಯ ದೇಶದ ಬೆಳವಣಿಗೆಗೆ ಸಹಕಾರಿಯಾಗಲಿದೆ. ಮನಸ್ಸು, ದೇಹ, ಶರೀರ, ಜೀವನ ಶೈಲಿ, ನಡೆ, ನುಡಿಯಿಂದ ಆರೋಗ್ಯ ಕಾಪಾಡಿಕೊಳ್ಳಬೇಕು. ಮುನ್ನೆಚ್ಚರಿಕೆ ತೆಗೆದುಕೊಂಡರೆ ರೋಗ ತಡೆಗಟ್ಟಬಹುದು. ದೇವರನ್ನು ನೋಡಲು ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ. ಆಸ್ಪತ್ರೆಯಲ್ಲಿರುವ ವೈದ್ಯರು ನಿಜವಾದ ದೇವರು. ಸೇವಾ ಮನೋಭಾವದಿಂದ ಎಲ್ಲರಿಗೂ ಉತ್ತಮ ಚಿಕಿತ್ಸೆಯನ್ನು ಕಡಿಮೆ ದರದಲ್ಲಿ ಒದಗಿಸುವ ಗುರಿಯನ್ನು ಇಟ್ಟುಕೊಂಡು ಪ್ರಾರಂಭವಾಗಿರುವ ಈ ಆಸ್ಪತ್ರೆಗೆ ಯಶಸ್ಸು ಸಿಗಲಿ ಎಂದು ಹಾರೈಸಿದರು. ಹಾಗಂತಂದ್ರೆ ಮತ್ತಷ್ಟು ಆರೋಗ್ಯ, ಮತ್ತಷ್ಟು ಸಂತೋಷ ಎಲ್ಲರ ಜೊತೆಗೂಡಿ. ಯಾಕೆ ಅಂತಂತಂದ್ರೆ ಈ ಹೆಲ್ತ್ ಅನ್ನೋದು, ಒಳ್ಳೆ ಆರೋಗ್ಯ ಅನ್ನೋದು ಇಸ್ ನಾಟ್ ಆಬ್ಸೆನ್ಸ್ ಆಫ್ ಡಿಸೀಸ್. ಕಾಯಿಲೆ ಇಲ್ಲ ಅಂತಂದರೆ ಒಳ್ಳೆ ಆರೋಗ್ಯ ಇದೆ ಅಂತಲ್ಲ. ಬಟ್ ಒಳ್ಳೆ ಆರೋಗ್ಯ ಇರಬೇಕಂತಂದರೆ ನಮ್ಮ ಮನಸ್ಸು, ದೇಹ ಮತ್ತು ಆತ್ಮಗಳ ಸಮ್ಮಿಲನ ಆಗಬೇಕು. ಅದು ಯಾವಾಗಾಗುತ್ತೆ ಅಂತಂದರೆ, ಸೊ ನಾವೆಲ್ಲರೂ ಒಳಗೂಡಿ ಎಲ್ಲ ಒಬ್ರಿಗೊಬ್ಬರು ಸಪೋರ್ಟ್ ತಗೊಂಡು ಎಲ್ಲ ಒಬ್ಬರನ್ನೊಬ್ಬರನ್ನ ನೋಡಿಕೊಂಡು ಇದು ಮಾಡಿದ್ರೆ ಮಾತ್ರ ಬರುತ್ತೆ. ಬರೀ ನಮ್ಮ ಹತ್ರ ಹಣ ಇದೆ, ನಮ್ಮ ಹತ್ರ ಒಳ್ಳೆ ಆರೋಗ್ಯ ಇದೆ ಅಂದರೆ ನಾವು ಸಂತೋಷ ಪಡೋಕ್ಕಾಗಲ್ಲ. requires health, which requires mind, body and soul for a medicine. So ಈ ಉದ್ದೇಶದಿಂದ ಈ ಆಸ್ಪತ್ರೆ ಸ್ಟಾರ್ಟ್ ಮಾಡಿ, ಇದರ ಉದ್ದೇಶ ಏನಂತಂದರೆ ಕಾಯಿಲೆಗಳನ್ನ ಟ್ರೀಟ್ಮೆಂಟ್ ಮಾಡೋದಲ್ಲ ಮಾತ್ರ ಅಲ್ಲ ಈ ಉದ್ದೇಶ. ಇದರ ಉದ್ದೇಶ ಕಾಯಿಲೆ ಬರದೇ ಇರುವಂಥ ಮಾಡೋದು. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂತಂದರೆ, ಇಡೀ ಜನಾಂಗಕ್ಕೆ, ಕಮ್ಯುನಿಟಿಗೆ, ಇವಾಗ ಇಲ್ಲಿ ನೋಡ್ಬೋದು, ಈಗಾಗಲೇ 5-6 ತಿಂಗಳಿಂದ ಇದ್ದೀವಿ. ಇಷ್ಟರಲ್ಲೇ ಸುಮಾರು 1000 ಜನಕ್ಕಿಂತ ಹೆಚ್ಚಿಗೆ ನಾವು CPR ಟ್ರೈನಿಂಗ್ ಕೊಟ್ಟಿದ್ದೀವಿ. ಸ್ಕೂಲಲ್ಲಿ ಹೋಗಿ ಮಕ್ಕಳಿಗೆ CPR ಟ್ರೈನಿಂಗ್ ಕೊಟ್ಟಿದ್ದೀವಿ. ಈ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಪಾರ್ಟ್ಮೆಂಟಲ್ಲಿ ಹೋಗಿ ಎಲ್ಲರಿಗೂ BLS CPR ಟ್ರೈನಿಂಗ್ ಕೊಟ್ಟಿದ್ದೀವಿ. ಅವ್ರಿಗೆಲ್ಲ ಹೇಗೆ ಅವರ ಆರೋಗ್ಯನ ಅವರೇ ಹೇಗೆ ಕಾಪಾಡ್ಕೊಳ್ಬೇಕು, ಅವ್ರು ಎಲ್ಲರೂ ಒಡಗೂಡಿ ಹೇಗೆ ನಾವು ಒಳ್ಳೆಯ ಆರೋಗ್ಯನ ತಲುಪಬೇಕು ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಈ ಆಸ್ಪತ್ರೆಯ ಧ್ಯೇಯ ಏನಂತಂದರೆ, ಕಾಯಿಲೆ ಬರೋದು ಬೇಡ, ಬಂದರೆ ಬಂದು ಎಲ್ಲರೂ ಚೆನ್ನಾಗಾಗಬೇಕು. ಇನ್ನೊಂದು, ಈ ಆಸ್ಪತ್ರೆ ನೋಡಿದ್ರೆ ನಿಮ್ಗೆ ಅನಿಸ್ಬೋದು, ಇದು ಒಳ್ಳೆ ಹೈಟೆಕ್ ಆಸ್ಪತ್ರೆ ಇದೆಯಲ್ಲ, ಬಡವರಿಗೆ ಟ್ರೀಟ್ಮೆಂಟ್ ಸಿಗುತ್ತಾ ಅಂತ ಅನಿಸ್ಬೋದು. ಅದು ಖಂಡಿತ ನಾವು ನಮ್ಮದೆಲ್ಲ ಡಾಕ್ಟರ್ ಡ್ರಿವನ್ ಹಾಸ್ಪಿಟಲ್, ಪೇಷಂಟ್ ಸೆಂಟ್ರಿಕ್ ಡಾಕ್ಟರ್ ಡ್ರಿವನ್ ಮತ್ತು ಕ್ವಾಲಿಟಿ ಆಬ್ಸಿಸ್ಟ್ ಹಾಸ್ಪಿಟಲ್ ಅಂತ ಹೇಳ್ತೀವಿ. ಇದು ಏನಂತಂದರೆ, ನಿಮ್ಮ ಹತ್ರ ಹಣ ಇದ್ದರೆ ಹಣ ತಗೊಂಡು ಟ್ರೀಟ್ಮೆಂಟ್ ಕೊಡೋಣ, ಒಳ್ಳೆ ಟ್ರೀಟ್ಮೆಂಟ್. ಹಣ ಇಲ್ಲ ಅಂತಂದರೆ ನಿಮಗೋಸ್ಕರ ಹಣ ಹುಡುಕಿ ನಾವು ಅದನ್ನು ಒಳ್ಳೆ ಟ್ರೀಟ್ಮೆಂಟೇ ಎಲ್ಲರಿಗೂ ಕೊಡೋಣ ಅನ್ನೋದು. ಈಗಾಗಲೇ ನಮ್ಮ ವ್ಯಾಸ ಫೌಂಡೇಶನ್ ಮೂಲಕ ಸಾವಿರಾರು ಜನರಿಗೆ ಈ ಥರ ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ, ಮುಂದೆನೂ ಕೊಡ್ತೀವಿ. ಸೊ ಇನ್ನೊಂದು ಏನಂದರೆ, ವ್ಯಾಸ ಫೌಂಡೇಶನ್ ನಮ್ಮ ಚಾರಿಟಬಲ್ ಮೂಲಕ ಈಗಾಗಲೇ ನಾವು ವ್ಯಾಸ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ ಸುಮಾರು 40 ಜನ ಮಕ್ಕಳು, ಏನೋ ಬಡ ಮಕ್ಕಳು ಬಂದು ಸೇರಿದ್ದಾರೆ. ಇದರಲ್ಲಿ 17 ಜನಕ್ಕೆ ಸ್ಕಾಲರ್ಶಿಪ್ ಕೂಡ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಸೊ ಹೀಗೆ ಮುಂದುವರಿಸಿ ವರ್ಷ ನಮ್ಮ ನರ್ಸಿಂಗ್ ಕೋರ್ಸ್ನ ಪ್ರೊಫೆಷನಲ್ಸ್ನ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡಬೇಕು ಅನ್ನೋದು ಕೂಡ ಒಂದು ಉದ್ದೇಶ. ಏನಂತಂದರೆ, ನಮ್ಮ ಉದ್ದೇಶ ಎಲ್ಲರೊಳಗೆ ಗುಡಿ ಮಾಡೋದು. ಸೊ ನಾವು ಮುಂದಿನ ಇದಕ್ಕೂ ರೆಡಿ ಆಗಬೇಕು. ಯಾಕೆಂದರೆ
1.4 crores ಜನಗಳ ಆರೋಗ್ಯ ಕಾಪಾಡೋದು ಅಷ್ಟು ಈಸಿ ಇಲ್ಲ. ಸೊ ಅದಕ್ಕೆ ನೀವು ನೋಡಿದ್ದೀರಿ, ನಾವು ರಾಜಕೀಯ ನಾಯಕರನ್ನ ಕರೆದಿದ್ದೀವಿ, ಚರ್ಚ್ ಕಡೆಯಿಂದ ಫಾದರ್ಗಳನ್ನ ಕರೆಸಿದ್ದೀವಿ, ನಮ್ಮ ಬೇರೆ ಬೇರೆ ರಿಲಿಜಿಯಸ್ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು, ಅಸೋಸಿಯೇಷನ್ಸ್ ಇರ್ಬೋದು, ಚೇಂಜ್ ಮೇಕರ್ಸ್ ಕಲೆಕ್ಪುರ ರೋಡ್ ಅಸೋಸಿಯೇಷನ್ ಎಲ್ಲರೂ ಒಳಗಡೆ ಮಾಡ್ತಾರೆ. ಯಾಕಂದರೆ ಇಲ್ಲಿನ ಕಮ್ಯುನಿಟಿಗೆ ನಾವೆಲ್ಲರೂ ಸೇರಿ ಒಳ್ಳೆ ಟ್ರೀಟ್ಮೆಂಟ್ ಮಾತ್ರ ಅಲ್ಲ, ಒಳ್ಳೆ ಆರೋಗ್ಯ ಕೂಡ